ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಶಿವನ ಬೀಜ ಮಂತ್ರ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಕೇವಲ 24 ಗಂಟೆಯಲ್ಲಿ ವಶೀಕರಣ ಆಗುತ್ತೆ ಸ್ನೇಹಿತರೆ. ಮೊದಲಿಗೆ ಮಾಡಿದರೆ ನಾನು ಹೇಳ್ಕೊಡೋ ಹಾಗೆ ಮಾಡಿ ಆಮೇಲೆ ಹೇಳಿ ಸ್ನೇಹಿತರೆ. ಇಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಮೊದಲಿಗೆ ನೀವು ಧೂಪ ಗಂಧದ ಕಡ್ಡಿ ಬೆಳಗಿಸಿ ಶಿವನ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಿ. ನಾನು ಈ ರೀತಿಯಾಗಿ ನಾನು ಇಷ್ಟಪಟ್ಟವರನ್ನು ನನಗೆ ಒಲಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ, ದಯವಿಟ್ಟು ನನಗೆ ಇದನ್ನು ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಸೋಮವಾರದ ದಿನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದಕ್ಕೆ ಅವರ ಫೋಟೋ ಬೇಕಾಗುತ್ತೆ. ಫೋಟೋ ಇಲ್ಲ ಅಂದರೆ ಒಂದು ಬಿಳಿಯ ಹಾಳೆ ತಗೊಂಡು ಹಾಳೆಯ ಮೇಲೆ ದೊಡ್ಡದಾಗಿ ಅವರ ಹೆಸರನ್ನು ಬರೀರಿ. ಮತ್ತು 7 ಬಿಲ್ವ ಪತ್ರೆ ಬೇಕಾಗುತ್ತೆ, ಮತ್ತು ಗಂಗಾಜಲ ಬೇಕಾಗುತ್ತೆ. ಮೊದಲಿಗೆ ಸೋಮವಾರ ದಿನ ಪೂಜೆ ಎಲ್ಲ ಮುಗಿಸಿ ಆದ ಮೇಲೆ ಆ ಗಂಗಾಜಲದಿಂದ ಅವರ ಫೋಟೋ ಮತ್ತು ಬಿಲ್ವಪತ್ರೆ 7 ಅಷ್ಟನ್ನು ತೊಳೆದು ನಿಮ್ಮ ಮುಂದೆ ಇಟ್ಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು, ಅದು ಸ್ತ್ರೀ ಆಗ್ಬೋದು ಪುರುಷ ಆಗ್ಬೋದು ಯಾರಾದರೂ ಆಗಿರಲಿ, ರುದ್ರಾಕ್ಷಿ ಮಾಲೆ ತಗೊಂಡು ಉತ್ತರ ದಿಕ್ಕಿಗೆ ಕುಳಿತು ಕೆಂಪು ಬಟ್ಟೆ ಹಾಕೊಳ್ಳಿ. ನಾನು ಏನು ಹೇಳ್ತೀನೋ ಮಂತ್ರ, ಆ ಮಂತ್ರನ 108 ಸಾರಿ ಪಠನೆ ಮಾಡಿ ಸಾಕು. 108 ಸಾರಿ ಪಠನೆ ಮಾಡಿ ಆದ ಮೇಲೆ ಆ ಬಿಲ್ವ ಪತ್ರೆಯನ್ನು ತೆಗೆದುಕೊಂಡೋಗಿ ಅವತ್ತಿನ ದಿನವೇ ಸಾಯಂಕಾಲ ಎಲ್ಲಾದರೂ ಶಿವನ ದೇವಸ್ಥಾನ ಇದ್ದರೆ ಶಿವನ ದೇವಸ್ಥಾನಕ್ಕೆ ಅರ್ಪಿಸ್ಬಿಡಿ, ಅಂದರೆ ಅರ್ಪಣೆ ಮಾಡಿಬಿಡಿ. ಇಷ್ಟು ಮಾಡಿದರೆ ಸ್ನೇಹಿತರೆ, ನೀವು ಅದನ್ನು ಮಾಡಿದ 24 ಗಂಟೆಯಲ್ಲಿ ನಿಮಗೆ ಯಾವುದಾದ್ರೂ ಒಂದು ರಿಸಲ್ಟ್ ನಿಮಗೆ ಸಿಗುತ್ತೆ. ಅವ್ರು ಬ್ಲಾಕ್ ಲಿಸ್ಟ್ ಹಾಕಿದರೂ ಸಮಸ್ಯೆ ಇಲ್ಲ, ಅವರೇ ನಿಮಗೆ ಕಾಲ್ ಮಾಡ್ತಾರೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ಶಿವೆ ರುದ್ರ ರುದ್ರ ಭಗವೇ ಭವೆ ಅಮ್ಮುಕಿ ಮಂ ವಶ್ಯಂ ಕುರು ಸ್ವಾಹ. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಶಿವೆ ರುದ್ರ ರುದ್ರ ಭಗವೇ ಭವೆ ಅಮ್ಮುಕಿ ಮಂ ವಶ್ಯಂ ಕುರು ಸ್ವಾಹ. ಅಮ್ಮುಕಿ ಅನ್ನೋ ಜಾಗದಲ್ಲಿ ನಿಮಗೆ ಯಾರು ಬೇಕಾಗಿದ್ದಾರೋ ಅವರ ಹೆಸರನ್ನು ಸೇರಿಸ್ತಾ ಮಂತ್ರ ಪಠನೆ ಮಾಡಿದರೆ ಇದರಲ್ಲಿ ರಿಸಲ್ಟ್ ಬರೋದಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಮಾಡಿ ಎಲ್ಲರಿಗೂ